1933 ಸೆಪ್ಟೆಂಬರ್ 8ರಂದು ಜನಿಸಿದ್ದಂತಹ ಆಶಾ ಭೋಸ್ಲೆ ಅವರು ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಜನಿಸ್ತಾರೆ. ತಂದೆ ಮಾಸ್ಟರ್ ದೀನಾನಾಥ್ ಮಂಗೇಶ್ಕರ್ ಬಹಳ ದೊಡ್ಡ ಪ್ರಸಿದ್ಧ ಶಾಸ್ತ್ರೀಯ ಸಂಗೀತ ಗಾಯಕರು. ಸಂಗೀತ ವಿದ್ವಾಂಸರ ಕುಟುಂಬದಲ್ಲಿ ಜನಿಸಿದಂತಹ ಆಶಾ ಅವರ ಜೀನ್ಸ್ನಲ್ಲೇ ಆ ಸಂಗೀತ ಅನ್ನೋದು ಹರಿತಾ ಇತ್ತು. ಗಾಯನ ಆರಂಭಿಸಿದಂತಹ ಆಶಾ ಭೋಸ್ಲೆ 1943ರಿಂದ 6 ದಶಕಗಳ ಕಾಲ 12,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿದ್ದಾರೆ. ಕನ್ನಡ, ಹಿಂದಿ, ಮರಾಠಿ, ಬಾಂಗ್ಲಾ ಸೇರಿದಂತೆ 20ಕ್ಕೂ ಅಧಿಕ ಭಾಷೆಗಳಲ್ಲಿ ಹಾಡನ್ನು ಹಾಡಿದ್ದಾರೆ. ಅಧಿಕೃತವಾಗಿ 18 ಭಾಷೆಗಳಲ್ಲಿ ಹಾಡಿದ್ದಾರೆ ಅನ್ನೋದ್ರ ಬಗ್ಗೆನೇ ಮಾಹಿತಿ ಇದೆ. ಮರಾಠಿ ಚಿತ್ರಕ್ಕಾಗಿ ಚಲ್ಬಲಾ ನೌಬಲ ಅನ್ನುವಂತಹ ಒಂದು ಮಜಾಬಲ್ ಚಿತ್ರದ ಹಾಡು, ಅಲ್ಲಿಂದ ಅವರ ಸಂಗೀತ ಜರ್ನಿ, ಹಿನ್ನೆಲೆ ಗಾನದ ಜರ್ನಿ ಆರಂಭ ಆಗತ್ತೆ. ಶಾಸ್ತ್ರೀಯ ಸಂಗೀತ ಇರಲಿ, ಜನಪದ ಇರಲಿ, ಕವಾಲಿ ಇರಲಿ, ರವೀಂದ್ರ ಸಂಗೀತ ಇರಲಿ, ಎಲ್ಲವನ್ನ ಹಾಡ್ತಾ ಇದ್ದಂತಹ ಆಶಾ ಭೋಸ್ಲೆ ಇನ್ನಿಲ್ಲ. ನಾವು ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್ ಈಗ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಜಗ್ಗಿನ್, ಆಶಾ ಭೋಸ್ಲೆ ಅಂತಂದ್ರೆ ಹಿಂದಿ ಸಂಗೀತ ಕ್ಷೇತ್ರದಲ್ಲಿ, ಹಿನ್ನೆಲೆ ಗಾಯನದಲ್ಲಿ ಅವರ ಹೆಸರಿಲ್ಲದೆ ಅದು ಮುಕ್ತಾಯವೇ ಆಗಲ್ಲ. ಒಂದು ರೀತಿಯಲ್ಲಿ ಲತಾದಿ ಆಶಾದಿ ಅಂತ ಅನ್ನೋದನ್ನ ಜೊತೆಯಾಗಿ ಹೇಳ್ತಾ ಇದ್ದಂಥದ್ದು. ಈವರೆಗೂ ಕೂಡ ನಾವು ಅದನ್ನ ಸ್ಮರಿಸ್ತೀವಿ. ಪ್ರತಿಯೊಂದು ಹಾಡು ಹಿಂದಿಯಲ್ಲಿ ಸಾವಿರಾರು ಹಾಡುಗಳು ಅವರದ್ದು ಪ್ರಸಿದ್ಧವಾಗಿದೆ. ಅಂತಹ ಒಂದು ಗಾಯಕಿಯನ್ನು ನಾವು ಕಳ್ಕೊಂಡಿದ್ದೀವಿ. ಬಹಳ ದೊಡ್ಡದಾದಂತಹ ಆಘಾತ ಅಂತ. ಪ್ರತಿಮಾ, ಖಂಡಿತ ಆಶಾ ಭೋಸ್ಲೆ ಅಂತಕ್ಕಂಥದ್ದು ನೀವು ಹೇಳಿದ ಹಾಗೆ ಬಾಲಿವುಡ್ನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಚಾಪನೆ ಮೂಡಿಸಿರ್ತಕ್ಕಂಥದ್ದು, ಹೆಜ್ಜೆ ಗುರುತನ ಮೂಡಿಸಿರ್ತಕ್ಕಂಥದ್ದು. ಅದರಲ್ಲೂ ಗಾಯನದ ವಿಭಾಗದಲ್ಲಿ ಅಂದರೆ ಗಾಯಕಿಯಾಗಿ 1000ಕ್ಕೂ ಹೆಚ್ಚು ಬಾಲಿವುಡ್ ಹಾಡುಗಳನ್ನು ಹಾಡಿರ್ತಕ್ಕಂಥದ್ದು ಒಂದು ಕಡೆ ಆದರೆ, 18ಕ್ಕೂ ಹೆಚ್ಚು ಭಾಷೆಯಲ್ಲಿ ಬರೋಬ್ಬರಿ 12,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ ಅನ್ನುವಂಥದ್ದನ್ನು, ಅಂದರೆ 2006ರಲ್ಲೇ ಆಶಾ ಭೋಸ್ಲೆ ಅವರು ಹೇಳ್ಕೊಂಡಿರ್ತಕ್ಕಂಥದ್ದು. ಅಂದರೆ 12,000 ಹಾಡುಗಳನ್ನು ಹಾಡಿದ್ದೀನಿ ಅನ್ನುವಂಥ ರೀತಿಯಲ್ಲಿ. ಸೊ ಸದ್ಯಕ್ಕೆ ಹೃದಯಾಘಾತದಿಂದ, ಅಂದರೆ ಹೃದಯದ ಸೋಂಕಿನಿಂದ ಅವರು ಮುಂಬೈನ ಬ್ರಿಡ್ಜ್ ಕಾಂಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡಿತಾ ಇದ್ರು. ಬಟ್ ಚಿಕಿತ್ಸೆ ಫಲಕಾರಿಯಾಗದೆ 93 ವರ್ಷ ವಯಸ್ಸಿನಲ್ಲಿ ಅವರು ಇಹಲೋಕವನ್ನೇ ತ್ಯಜಿಸಿದ್ದಾರೆ. ಸೊ ಸಹಜವಾಗಿ ಏನಂತಂದ್ರೆ ಇಡೀ ಕನ್ನಡ ಚಿತ್ರೋದ್ಯಮ ಮಾತ್ರ ಅಲ್ಲ, ಅಂದ್ರೆ ಬೇರೆ ಬೇರೆ ಭಾಷೆಗಳಲ್ಲಿ ಹಾಡಿರ್ತಕ್ಕಂಥದ್ದು, 18 ಭಾಷೆಯಲ್ಲಿ, ಹಿಂದಿ, ಮರಾಠಿ, ತೆಲುಗು, ತಮಿಳು ಸೇರಿದಂತೆ, ಕನ್ನಡ ಸೇರಿದಂತೆ ಬಹುಭಾಷಾ ಗಾಯಕಿ ಇನ್ನಿಲ್ಲ ಅಂತಕ್ಕಂಥದ್ದು ಚಿತ್ರರಂಗಗಳಿಗೆ ಒಂದು ದೊಡ್ಡ ಶಾಕ್ ನೀಡಿದೆ. ಸಹಜವಾಗಿ ಅವ್ರನ್ನ ಒಂದು ಇನ್ಸ್ಪಿರೇಷನ್ ಆಗಿ ತೆಗೆದುಕೊಂಡಿರ್ತಕ್ಕಂತಹ ಗಾಯಕರು ಕಂಬನಿ ಮಿಡಿತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಪ್ರತಿಮಾ, ಥ್ಯಾಂಕ್ ಯು ಜಗ್ಗಿನ್ ತಮ್ಮೆಲ್ಲ ಮಾಹಿತಿಗೆ. ಹಾಗೆ ಕಲ್ಯಾಣ್ ಅವರಿಗೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಲ್ಯಾಣ್ ಅವರೇ, ಆಶಾ ಭೋಸ್ಲೆ ಅವರನ್ನ ಕಳ್ಕೊಂಡಿದ್ದೀವಿ, ಆದರೆ ಅವರ ಹಾಡುಗಳಿದಿಲ್ಲ, 12,000ಕ್ಕೂ ಅಧಿಕ ಹಾಡುಗಳನ್ನ ಜೀವಮಾನದಲ್ಲಿ ಹಾಡಿದ್ದಾರೆ ಅಂತಂದ್ರೆ ಅವರ ಸಾಧನೆ ನಮ್ಮ ಕಣ್ಣೆದುರಿಗಿದೆ. ಯಾವ ರೀತಿ ಅವರನ್ನ ಸ್ಮರಿಸ್ತೀರಿ ಅಂತ? ಅದೇ, ಅವರು ಸಂಗೀತದ ದೇವತೆಗಳು ಇವರೆಲ್ಲರೂ ಕೂಡ. ಸಂಗೀತ ಒಂದು ದೊಡ್ಡ ಕಿರೀಟ ಇದು ಹಾಕೇನೆ ಮತ್ತೊಂದು ಕಿರೀಟ ಇವರು. ಒಂದೇನಂದ್ರೆ ಯಾವುದೇ ಕಲಾವಿದರು ತಮ್ಮ ಪ್ರತಿಭೆ ಜೊತೆಗೆ ತಮ್ಮ ವ್ಯಕ್ತಿತ್ವದ ಜೊತೆನೂ ಕೂಡ ಸೇರಿ ಮನಸ್ಸಲ್ಲಿ ಉಳ್ಕೊಂಡ್ಬಿಡ್ತಾರೆ. ಅದರಲ್ಲಿ ಇವರು ತುಂಬಾ ವರ್ಷಗಳ ಗಾಯಕಿ, ಅಷ್ಟೇ ಹೃದಯವಂತೆ. ಅವನ್ನೇ ಹೆಚ್ಚಾಗಿ ಅವರು ಸಿನಿಮಾ ಹಾಡುಗಳು ಎಷ್ಟು ಪ್ರಖ್ಯಾತಿ, ಅವ್ರ ಗಜಲ್ಗಳು ಈಗಲೂ ಕೂಡ ಅದನ್ನ ಅವರ ಒಂದೊಂದು ಗಜಲ್ಗಳು ಕೇಳ್ತಾ ಇದ್ರೆ ಹಾಗೆ ಅವ್ರ ಕಣ್ಣು ಮುಂದೆ ಕೂತು ಹಾಗೆ ಭಾಸವಾಗುತ್ತೆ. ಅಷ್ಟೊಂದು ಮನಸ್ಸಿಂದ ಹಾಡ್ತಾ ಇದ್ದಂತ ಒಬ್ಬ ಮನಸ್ಸಿನ ಗಾಯಕಿ ಅಂತ ಹೇಳ್ಬೋದು ಅವ್ರನ್ನ. ಅದು ಅವರು ಅದೇ ಇದಕ್ಕೆಲ್ಲ ಏನ್ ಹೇಳೋದು, ಆಯುಸ್ಸಂತೂ ಒಂದು ಹಂತದಲ್ಲಿ ನಿಂತೋಗುತ್ತಲ್ಲ. ನಿಜ ನಿಜ. ಲತಾದಿ ಆಶಾದಿ ನಾವು ಜೊತೆಯಾಗಿ ಹೇಳ್ಕೊಂಡೇ ಬರೋದು, ಪ್ರತಿಯೊಬ್ಬರು ಕೂಡ ಸ್ಮರಿಸೋದೇ ಹಾಗೆ. ಇಬ್ಬರು ಅಕ್ಕ ತಂಗಿಯರು ಅಂತಹ ದೊಡ್ಡ ಹೆಸರನ್ನ ಮಾಡಿದ್ರು, ಜೊತೆಗೆ ಒಂದು ಹಾದಿ ಮಾಡಿಕೊಟ್ರು. ಅಂದ್ರೆ ಗಾಯನದಲ್ಲಿ ಇಷ್ಟು ದೊಡ್ಡ ಸಾಧನೆನ ಮಾಡ್ಬೋದು ಅಂತ ತೋರಿಸ್ಕೊಟ್ಟಂತಹ ಹಿರಿಮೆ ಆಶಾ ಅವರದ್ದು. ಇವರು ತುಂಬಾ ವರ್ಷಟೈಲ್. ನಿಜ. ಎಲ್ಲಾ ಪ್ರಕಾರದ ಹಾಡುಗಳನ್ನ, ಅದು ಉಚ್ಚಾರಣೆ ಇರಬಹುದು, ಸ್ವರಸ್ಥಾಯಿಗಳಿರಬಹುದು, ಹಾಡುಗಾರಿಕೆ ಒಂದು ಸ್ಟೈಲ್ ಇರ್ಬೋದು, ಎಲ್ಲಾ ರೀತಿಯಲ್ಲೂ ಕೂಡ ತನ್ಮಯತೆ, ಮತ್ತೆ ತುಂಬಾ ಅದ್ಭುತ ಸಾಧನೆಗಳು ಇರೋದು. ಮತ್ತೆ ಅಷ್ಟೇ ನಮ್ರತೆ ಇದ್ದಂತಹ ಗಾಯಕಿ, ತುಂಬಾ ಮೇರು ಗಾಯಕಿ. ತಾವು ಭೇಟಿಯಾಗಕ್ಕೆ ಯಾವಾಗಾರು ಆಗಿತ್ತಾ, ಅಥವಾ ಅವರ ಲೈವ್ ಕಾನ್ಸರ್ಟ್ ಗಳನ್ನ ನೋಡಿದ್ದು? ಕಾನ್ಸರ್ಟ್ಸ್ ನೋಡಿದೀನಿ ಅವ್ರನ್ನ ಸಾಕಷ್ಟು, ಒಂದೆರಡು ಕಡೆ ಸಾರ್ವಜನಿಕ ವೇದಿಕೆಗಳಲ್ಲಿ ನೋಡಿದ್ದಷ್ಟೇ, ವೈಯಕ್ತಿಕ ಖಾಸಗಿ ಭೇಟಿ ಇಲ್ಲ. ಆದ್ರೆ ಅವ್ರ ಬಗ್ಗೆ ಗೊತ್ತಲ್ಲ, ಅವರ ಹಾಡುಗಳಿಂದಾಗಿ ಅವರು ಜೊತೆಲೇ ಇದ್ದ ಹಾಗೆ ಅನ್ಸುತ್ತೆ. ನಿಜ ನಿಜ ನಿಜ. ಅದು ಗುಲಾಮ್ ಅಲಿ ಅವ್ರ ಜೊತೆ ಅವರ ಗಜಲ್ಗಳು ಒಂದೊಂದು ಕೇಳುವಾಗ ತುಂಬಾ ಎಲ್ಲೋ ನಾವು ಕಳೆದೇ ಹೋಗ್ತೀವಿ. ಯಾವ್ದು ತಮಗ್ ಬಹಳ ಮನಸ್ಸಿಗೆ ಆಪ್ತ ಅಂತ ಅನ್ಸೋದು ಅವರದ್ದು? ಎಲ್ಲವೂ ಒಂದು ಎರಡು ಅಂತ ಹೇಳೋದಕ್ಕೆ ಆಗಲ್ಲ. ಯಾಕಂದ್ರೆ ನೋಡಿ, ಆಕ್ಚುಲಿ ನನಗೆ ಉರ್ದು ಎಲ್ಲ ನಂಗೆ ಅರ್ಥ ಆಗಲ್ಲ, ಆದ್ರೆ ಅವ್ರು ಹಾಡುವಾಗ ಅದ್ರ ಯಾವ್ದೋ ಒಂದು ಭಾವ ಅರ್ಥ ಆಗ್ತಾ ಹೋಗುತ್ತೆ. ಅಂದ್ರೆ ಹಾಡುಗಾರಿಕೆನಲ್ಲೇ ಒಂದು ಸಾಹಿತ್ಯವನ್ನ ಅರ್ಥ ಮಾಡಿಸುವಂತ ಒಂದು
ಶಕ್ತಿ ಚೈತನ್ಯ ಹ್ಮ್ ಇಂಥ ಕೆಲವು ಗಾಯಕರಿಗಿರುತ್ತೆ. ಅವ್ರ ಹಾಡುಗಾರಿಕೆನಲ್ಲೇ ಆ ಭಾವ ಅರ್ಥ ಆಗುತ್ತೆ, ಹ್ಮ್ ಸಾಹಿತ್ಯ ಅರ್ಥ ಆಗದೆ ಹೋದ್ರು ಕೂಡ. ಆ ಭಾಷೆ ಅರ್ಥ ಆಗದೆ ಇದ್ರು ಅದು ಅರ್ಥ ಆಗ್ಬೇಕು ಅಂದ್ರೆ ಅವ್ರು ಎಷ್ಟು ಮನಸ್ಸಿಂದ ಹಾಡಿರ್ಬೇಕು, ಹ್ಮ್ ಎಷ್ಟು ಅಂದ್ರೆ ಅವರ ಸಾಧನೆಗಳೆಲ್ಲ ತುಂಬಾ ಅಪರಿಚಿತ ಅದು. ನಿಜ. ಬಟ್ ಅವತ್ತು ಅವರು ಏನಂದ್ರೆ ಭೌತಿಕವಾಗಿ ಇಲ್ಲ ಅನ್ನೋದು ಇದೆಯಲ್ಲ, ಹ್ಮ್ ಅದನ್ನ ಜೀರ್ಣಿಸ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ನಿಜ. ಅವಾಗ ಅವ್ರ ಹಾಡುಗಳನ್ನ ಕೇಳ್ತಾ 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 ಸದಾ ಜೀವಂತವಾಗಿ ನಾವು ಇರಿಸ್ಕೋಬೇಕು, ಅವರು ಇರ್ತಾರೆ ಅಷ್ಟೇ. ಮೊನ್ನೆವರೆಗೂ ಕೂಡ ಹಾಡಿದ್ದಾರೆ. ಅವರ ಮೊಮ್ಮಗಳ ಆಲ್ಬಮ್ಗೆ ಅಂತೆಲ್ಲ ಹಾಡಿದ್ದನ್ನು ನಾವು ಕೇಳಿದೀವಿ. ಹೌದು, ಅಂದ್ರೆ ಎಷ್ಟು ಸಂಗೀತದ ಬಗ್ಗೆ ಅವರಿಗೆ ಪ್ರೀತಿ ಇತ್ತು, ಆ ಗೌರವ ಇತ್ತು, ಒಂದು ಆಪ್ತತೆ ಇತ್ತು. ಅದಕ್ಕಾಗಿ ಅವರು ಎಷ್ಟು ಶ್ರಮವನ್ನ ಕೂಡ ಹಾಕಿದ್ದಾರೆ. ಬಹುಶಃ ಅದೆಲ್ಲವೂ ಕೂಡ ಒಂದು ಅಧ್ಯಯನದ ಭಾಗ ಅಂತ. ಹೌದು ಹೌದು, ತುಂಬಾ ಜನಕ್ಕೆ ಪ್ರೋತ್ಸಾಹಿಸಿದ್ದಾರೆ, ಬೆನ್ ಕಟ್ಟಿದ್ದಾರೆ. ಅದನ್ನೆಲ್ಲ ಅದು ಬಹಳ ಜನ ಇವರ ಸಮಕಾಲೀನ ಗಾಯಕರು ಬಹಳ ಜನಕ್ಕೆ ಇವರು ಉತ್ತೇಜನ ಕೊಟ್ಟಿದ್ದು ಉಂಟು. ಅದೆಲ್ಲ ನಾನು ಸಾಕಷ್ಟು ಓದಿದ್ದೆ ಅದ್ರ ಬಗ್ಗೆ. ಬಟ್ ತುಂಬಾ ಉತ್ತಮ ಹೃದಯವಂತಿಕೆ ಇರುವಂತ ಒಬ್ಬ ಗಾಯಕ. ಥ್ಯಾಂಕ್ ಯು ಸೋ ಮಚ್ ಕಲ್ಯಾಣ್ ಅವರೇ, ಟಿವಿ9 ಜೊತೆ ಮಾತನಾಡಿದ್ದಕ್ಕೆ.